2013 ಸರ್ದಾರ್ ಸರೋವರ್ ಡ್ಯಾಂ, ಗುಜರಾತ್, ಭಾರತ. ಇಂದು ನರ್ಮದೆಯ ದಡದಲ್ಲಿ ಒಂದು ಹೊಸ ಇತಿಹಾಸದ ಶಿಲಾನ್ಯಾಸ ಆಗ್ತಾ ಇದೆ. ಮಿತ್ರರೇ, ಸ್ವಪ್ನ ಬಹಳ ದೊಡ್ಡದಿದೆ. ನೆಲ ಗುಜರಾತ್ದೇ ಆಗಿರಲಿ, ಆದ್ರೆ ಈ ಕನಸು ಹಿಂದೂಸ್ತಾನದ್ದು. ಯಾರು ದೇಶಕ್ಕಾಗಿ ಬದುಕಿದ್ರು, ಯಾರು ದೇಶಕ್ಕಾಗಿ ಮಡಿದ್ರು, ಅದಕ್ಕಿಂತ ದೊಡ್ಡದು ನಮಗೆ ಯಾವುದೂ ಇಲ್ಲ ಮಿತ್ರರೇ. ಚಾಣಕ್ಯನ ನಂತರ ಈ ದೇಶವನ್ನು ಒಂದು ಮಾಡುವ ಪ್ರಯಾಸ ಯಾರಾದರೂ ಮಹಾಪುರುಷರು ಮಾಡಿದಿದ್ರೆ ಆ ಮಹಾಪುರುಷರ ಹೆಸರೇ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ. ಹಿಂದೂಸ್ತಾನವನ್ನು ತುಂಡು ತುಂಡಾಗಿ ಮಾಡುವುದು ಇಂಗ್ಲಿಷರ ಕುತಂತ್ರವಾಗಿತ್ತು. ಆದರೆ ಪೂರ್ತಿ ಹಿಂದೂಸ್ತಾನವನ್ನು ಒಂದು ಮಾಡಿ ಸ್ವಾತಂತ್ರ್ಯಗೊಳಿಸುವುದು ಸರ್ದಾರ್ ಪಟೇಲರ ದೂರದೃಷ್ಟಿಯಾಗಿತ್ತು. ಹಾಗೆಯೇ ಹಿಂದೂಸ್ತಾನದ ಎಲ್ಲ 565 ಪ್ರಾಂತ್ಯಗಳನ್ನು ಒಂದು ಮಾಡಿ ಒಂದು ಅಖಂಡ ಭಾರತದ ಗಣತಂತ್ರವನ್ನು ನಿರ್ಮಾಣ ಮಾಡಿದರು. ಅದೇ ಸರ್ದಾರರ ಸ್ಮರಣಾರ್ಥ ನಿರ್ಮಾಣವಾಗಲಿದೆ ಅವರ ಭವ್ಯ ಮತ್ತು ಅಮೂಲ್ಯ ಪ್ರತಿಮೆಯ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಗುಜರಾತಿನ ಪವಿತ್ರ ನರ್ಮದಾ ನದಿಯ ತೀರದಲ್ಲಿ 182 ಮೀಟರ್ ಎತ್ತರದ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಹಿಂದೂಸ್ತಾನದ ಗತಕಾಲದ ಗೌರವ, ಹಾಗೆ ಮುಂದಿನ ದಿನಗಳ ಪ್ರೇರಣೆ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇಂದಿನ ಯುಗದ ಕಾಲದ ಬೇಡಿಕೆ ಅಂದ್ರೆ ಹಿಂದೂಸ್ತಾನ ಸ್ವತಂತ್ರ ಆದ ನಂತರವೂ ಪ್ರಪಂಚದ ಕೆಲವು ದೇಶಗಳನ್ನ ಗೌರವದಿಂದ ನೋಡ್ಲಾಗ್ತಿದೆ. ಆದ್ರೆ ನಮ್ಮ ಹಿಂದೂಸ್ತಾನವನ್ನ ಯಾಕೆ ನೋಡ್ಲಾಗ್ತಿಲ್ಲ? ಆದ್ರಿಂದ ಅಣ್ತಂಗೇರಿ, ಒಂದು ಕಾಲದಲ್ಲಿ ಚೈನಾವನ್ನ ಯಾರು ಕೇಳ್ತಾ ಇದ್ರು, ಆದ್ರೆ ಚೀನಾ ಒಂದು ಶಾಂಘಾಯ್ ಮಾಡ್ತು, ಪ್ರಪಂಚದ ಎದುರು ಶಾಂಘಾಯ್ ಶಕ್ತಿಯನ್ನ ಪ್ರಸ್ತುತಪಡಿಸ್ತು, ಪೂರ್ತಿ ವಿಶ್ವದ ಗಮನವನ್ನ ಶಾಂಘಾಯ್ ಸೆಳೀತು. ಜನತೆ ಚೀನಾವನ್ನ ನೋಡುವಂತಹ ರೀತಿಯೇ ಬದಲಾಯಿತು. ಹಳೆ ಚೀನಾ ಹೊಸ ಬಣ್ಣ ರೂಪದಿಂದ ಕಂಗೊಳಿಸ್ತಿದೆ. ಆ ಶಾಂಘಾಯ್ ಅಕ್ಕಪಕ್ಕ ಒಂದು ಹೊಸ ಇತಿಹಾಸನೇ ಸೃಷ್ಟಿಯಾಯಿತು. ಜಪಾನ್ ಮೊದಲನೇ ಬಾರಿಗೆ ಶರವೇಗದ ಬುಲೆಟ್ ಟ್ರೈನ್ ಮಾಡ್ತು, ಪ್ರಪಂಚದ ಗಮನ ಸೆಳೀತು. ಅರೆ ನೋಡಿ, ಏನೋ ಇದೆ. ಮತ್ತೆ ಅಮೆರಿಕಾಕ್ಕೂ ಚಂದ್ರನ ಮೇಲೆ ಹೋಗೋ ಕನಸು ನನಸಾಯ್ತು. ಅದಕ್ಕೋಸ್ಕರ ಕೋಟಿ ಕೋಟಿ ಖರ್ಚು ಮಾಡಿದ್ರು, ಡಾಲರ್ಗಳನ್ನ ವ್ಯಯಿಸಿದ್ರು, ವಿಶ್ವದ ಎದುರು ತಮ್ಮ ಪ್ರತಿಷ್ಠೆಯನ್ನ ಮೆರೆಸ್ಬಿಟ್ರು. ಬಂಧು ಭಗಿನಿಯರೇ, ವಿಶ್ವದ ಪ್ರತಿಯೊಂದು ದೇಶವೂ ಈಗ ನಮಗೂ ಸಮಯ ಬಂದಿದೆ. ಈಗ ನಾವು ಕೂಡ ನಮ್ಮದೇ ಆದ ಒಂದು ಗ್ಲೋಬಲ್ ಪೊಸಿಷನಿಂಗ್ ಮಾಡಬೇಕಾಗಿದೆ. 1.25 ಕೋಟಿ ಜನಸಂಖ್ಯೆಯ ದೇಶ ವಿಶ್ವದ ಮುಂದೆ ಹಲವಾರು ರೀತಿಯಲ್ಲಿ ಒಂದು ಮಹಾನ್ ಶಕ್ತಿಯಾಗಿ ಪುಟಿದೇಳಬೇಕಾಗಿದೆ. ಈ ಸರ್ದಾರ್ ಪಟೇಲರ ಸ್ಮಾರಕ ಕೇವಲ ಸರ್ದಾರ್ ಸರೋವರ ಡ್ಯಾಮ್ ಆಯಿತು, ಸರ್ದಾರ್ ಸಾಹೇಬರ ಸ್ವಪ್ನ ಪೂರ್ತಿ ಆಯಿತು, ಅವರು ನಮ್ಮ ಗುಜರಾತ್ನವರೇ ಆಗಿದ್ರು. ಇಷ್ಟಕ್ಕೆ ಸೀಮಿತವಾಗಿ ಇಲ್ಲವೇ ಇಲ್ಲ ಮಿತ್ರರೇ. ಕನಸು ತುಂಬಾ ದೊಡ್ಡದಿದೆ. ಈ ಭವ್ಯ ಭಾರತ ಅದರ ಎತ್ತರದ ಕಾರಣದಿಂದಲೇ ವಿಶ್ವಕ್ಕೆ ಹಿಂದೂಸ್ತಾನದ ಸಾಧನೆ ಕಡೆಗೆ ತಿರುಗಿ ನೋಡುವಂತೆ ಪ್ರೇರೇಪಿಸಲಿದೆ. ಮತ್ತೆ ಈ ದೇಶ ಇಡೀ ವಿಶ್ವಕ್ಕೆ ಹೇಗೆ ಮಾದರಿ ಆಗಬಹುದು? ಇಷ್ಟೊಂದು ರಾಜ್ಯಗಳನ್ನ ಒಂದುಗೂಡಿಸೋ ಭಗೀರಥ ಸಾಧನೆ, ಇಂಗ್ಲಿಷರ ಕುಟಿಲ ನೀತಿಯ ಮುಖವಾಡವನ್ನು ತೆಗೆದು ಭಾರತದ ನೆಲದೊಂದಿಗೆ ನೇತೃತ್ವನು ಒಂದಾಗಿರುವಂತಹ ಸಾಮರ್ಥ್ಯವನ್ನ ನಾವು ವಿಶ್ವದ ಎದುರು ಪ್ರಸ್ತುತಪಡಿಸಬೇಕಾಗಿದೆ. ದಳಗಳಿಗಿಂತ ದೇಶನೇ ದೊಡ್ಡದು. ಹಾಗೆ ದೇಶಕ್ಕಾಗಿ ಸಾವು ಬದುಕಿನೊಂದಿಗೆ ಹೋರಾಡುವಂತಹ ಮನುಷ್ಯ ನಮಗೆಲ್ಲ ಪ್ರೇರಣೆಯಾಗ್ತಾರೆ, ನಮಗೆಲ್ಲ ಗೌರವಿತರಾಗ್ತಾರೆ. ಮಿತ್ರರೇ, ಹಿಂದೂಸ್ತಾನದ ಜನತೆಯನ್ನ ಒಟ್ಟುಗೂಡಿಸಬೇಕು. ಜನಶಕ್ತಿಯನ್ನ ಜೋಡಿಸಿ, ಶಾಸನಗಳ ಶಕ್ತಿ, ಜನಶಕ್ತಿ, ದೇಶದ ಸರ್ಕಾರದ ಶಕ್ತಿ, ಭಾರತ ಸರ್ಕಾರದ ಶಕ್ತಿ ಎಲ್ಲವನ್ನು ಒಂದುಗೂಡಿಸ್ಬೇಕು ನಾವು. ನೆಲ ಗುಜರಾತ್ದೇ ಆಗಿರ್ಲಿ, ಆದ್ರೆ ಈ ಕನಸು ಹಿಂದೂಸ್ತಾನದ್ದು. 77 ವರ್ಷಗಳ ಹಿಂದೆ ಒಬ್ಬ ಉಕ್ಕಿನ ಮನುಷ್ಯ ದೇಶವನ್ನು ಒಂದುಗೂಡಿಸಿದರು. ಇಂದು ಅವರಿಗಾಗಿ ದೇಶವೆಲ್ಲ ಒಂದಾಗಿ ಉಕ್ಕನ್ನು ಒಂದುಗೂಡಿಸಬೇಕಾಗಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲರ ಪ್ರತಿಕೃತಿ, ಪ್ರಪಂಚದ ಅತ್ಯಂತ ಎತ್ತರದ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ
ಇದರ ನಿರ್ಮಾಣಕ್ಕೆ ಉಕ್ಕನ್ನು ಸಮರ್ಪಿಸಲಿದ್ದಾರೆ ದೇಶದ ಲಕ್ಷಾಂತರ ರೈತರು. ಸರ್ದಾರ್ ಸಾಹೇಬರು ಉಕ್ಕಿನ ಮನುಷ್ಯ ಅಂತ ಕರೆಯಲ್ಪಡ್ತಾ ಇದ್ರು. ಆದರೆ ಹೊಸ ಪೀಳಿಗೆಗೆ ಹೇಗೆ ಗೊತ್ತಾಗಬೇಕು ಇವರು ಉಕ್ಕಿನ ಮನುಷ್ಯರು ಹೇಗಾದ್ರು ಅಂತ? ಅಂಥ ಒಂದು ದಿವ್ಯ ಶಕ್ತಿ ಅವರಲ್ಲಿ ಏನಿತ್ತು? ನಾವು ಸರ್ದಾರ್ ಸಾಹೇಬರ ಸ್ಮಾರಕ ಮಾಡುವುದರ ಜೊತೆಯಲ್ಲಿ ಹಿಂದೂಸ್ಥಾನದ ಮೂಲೆಯಲ್ಲೂ ಕೂಡ ನಾವು ಮತ್ತೊಮ್ಮೆ ಏಕತೆಯ ಮಂತ್ರವನ್ನು ಮುಟ್ಟಿಸಬೇಕಾಗಿದೆ. ನಾವೀ ನಿಟ್ಟಿನಲ್ಲಿ ಭೇದ ಭಾವವನ್ನು ಮರೆತು ಒಗ್ಗಟ್ಟಾಗಬೇಕಾಗಿದೆ. ಭಾರತದ ಪ್ರಗತಿ, ಶಾಂತಿ, ಏಕತೆ ಮತ್ತು ಸದ್ಭಾವನೆಯ ವಿನಃ ಅಸಂಭವನೀಯ. ತಾಯಿ ಹಾಲಲ್ಲಿ ಯಾವತ್ತೂ ಕಲಬೆರಕೆ ಆಗೋದಿಲ್ಲ ಮಿತ್ರರೇ. ಪ್ರಾಂತವಾದದ ಜಗಳ, ಭಾಷಾವಾದದ ಜಗಳ, ಸಂಪ್ರದಾಯವಾದದ ಜಗಳ, ಜಾತಿವಾದಗಳ ಜಗಳ, ಉಚ್ಚ ನೀಚಿರುವಂತ ಜಗಳ, ಇವುಗಳು ನಮ್ಮ ದೇಶವನ್ನ ಅಧೋಗತಿಗಿಳಿಸ್ಬಿಟ್ಟಿದೆ. ಯಾವುದೋ ಪಕ್ಷದ ಯಾವುದೋ ರಾಜಕೀಯ ನೇತಾರನ್ನ ಬೊಕ್ಕಸ ತುಂಬ ಹೋಗಿರಬಹುದು, ಆದರೆ ನಮ್ಮ ಭಾರತ ಮಾತೆಯ ಗೌರವ ಕ್ಷೀಣವಾಗಿದೆ. ಇದರಿಂದ ನಾವು ಭಾರತ ಮಾತೆಯ ಗೌರವವನ್ನ ಮತ್ತೆ ಬೆಳಗಬೇಕಾದ್ರೆ ಏಕತೆಯ ಮಂತ್ರವನ್ನ ಮೂಲೆ ಮೂಲೆಗೂ, ಮನೆ ಮನೆಗೂ, ಮನಸ್ಸಿಗೂ ಮುಟ್ಟಿಸಬೇಕಾಗಿದೆ. ನನ್ನ ಪ್ರಯತ್ನ ಏನು ಅಂದ್ರೆ ಹಿಂದೂಸ್ಥಾನದ ಮುಂದಿನ ಪೀಳಿಗೆ ಇತಿಹಾಸವನ್ನ ತಿಳಿದು, ಇತಿಹಾಸವನ್ನ ಮೈಗೂಡಿಸ್ಕೊಂಡು ಇತಿಹಾಸದ ಜೊತೆ ಜೀವಿಸುವಂತಾಗಬೇಕು. ಇದೇ ನನ್ನ ಉದ್ದೇಶ ಮಿತ್ರರೇ. ಯಾವುದೇ ಸಮಾಜ ತನ್ನ ಇತಿಹಾಸವನ್ನ ಮರೆತುಬಿಟ್ಟು ನಡೆಯತೊಡಗಿದ್ರೆ ಹಾಗೆ ಭೂಮಿಯ ಆಳದಿಂದ ಬೆಳೆದು ಬಂದ ಮರ ಎಷ್ಟೇ ದೊಡ್ಡದಾಗಿದ್ರೆ ಏನಂತೆ, ಮರ ಒಣಗೋಗುತ್ತೆ. ಹಾಗೆ ಸಮಾಜದ ಜೀವನದ ರೀತಿ ಬರಡಾಗಿ ಹೋಗುತ್ತೆ. ಇತಿಹಾಸದಿಂದ ಸಮಾಜಕ್ಕೆ ಶಕ್ತಿ ಸಿಗುತ್ತೆ, ಪ್ರೇರಣೆ ಸಿಗುತ್ತೆ, ಸರಿಯಾದ ದಾರಿ ಸಿಗುತ್ತೆ. ನಮ್ಮ ದೇಶದಲ್ಲಿ ಸಾಮಾಜಿಕ ಕಳಕಳಿಯ ಅಗತ್ಯವನ್ನು ನಾವು ಪೂರೈಸಬೇಕಾದ್ರೆ ನಮ್ಮ ಸಮಾಜ ಇತಿಹಾಸವನ್ನ ಅರಿಯಬೇಕಾಗಿದೆ. ಈ ಸ್ಮಾರಕವನ್ನು ಮಾಡುವ ಹಿಂದೆ ಭಾರತದ ಭವಿಷ್ಯವನ್ನು ನಾವು ಜೊತೆ ಮಾಡಿದ್ದೇವೆ. ಮುಖ್ಯವಾಗಿ ಹಿಂದೂಸ್ಥಾನದ ಆದಿವಾಸಿಗಳ ಕಲ್ಯಾಣಕ್ಕಾಗಿ ಏನಾದರೂ ಕೆಲಸ ಆಗಿದ್ದಿದ್ರೆ ಯಾವುದೇ ಸರ್ಕಾರ ಮಾಡಿದ್ದಿರಲಿ, ಅಂಥವುಗಳನ್ನ ನಾವು ಸಂಗ್ರಹಿಸಬೇಕಾಗಿದೆ. ಹಾಗೆ ನಾವು ಹಿಂದೂಸ್ಥಾನದ ಆದಿವಾಸಿ ಅಣ್ಣ ತಂಗಿಯರ ಜೀವನದಲ್ಲೂ ಕೂಡ ಹೊಸ ಆಸೆ ಮತ್ತು ಉತ್ಸಾಹ ಹೇಗೆ ಬರಬೇಕು, ಅವರು ಸಂಪನ್ನರಾಗೋದು ಹೇಗೆ, ಅವರು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸುವಂತಾಗಬೇಕು, ಅವರ ಅಭಿವೃದ್ಧಿ ಹೇಗಾಗಬೇಕು, ಅವರ ಶೋಧನೆಯ ಕೆಲಸವೂ ಕೂಡ, ಆದಿವಾಸಿ ಕಲ್ಯಾಣದ ಶೋಧನೆಯ ಕಾರ್ಯವೂ ಕೂಡ ಈ ಸ್ಮಾರಕದ ಜೊತೆ ಆಗಲಿದೆ. ಈ ದೇಶ ಹಳ್ಳಿಗಳ ದೇಶ. ಸರ್ದಾರ್ ವಲ್ಲಭಾಯ್ ಪಟೇಲ್ ಕೂಡ ಒಬ್ಬ ರೈತರ ಮಗನಾಗಿದ್ರು. ರೈತರ ಉದ್ಧಾರಕ್ಕಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ಯಾವ ಹೊಸ ವಿಜ್ಞಾನದ ಅಗತ್ಯ ಇದೆ, ಯಾವ ಹೊಸ ಟೆಕ್ನಾಲಜಿಯ ಅಗತ್ಯವಿದೆ, ನಮ್ಮ ಹಳ್ಳಿಗಳು ಅಭಿವೃದ್ಧಿಯತ್ತ ಹೇಗೆ ಬೆಳಿಬೇಕು, ನಮ್ಮ ರೈತರು ಆಧುನಿಕತೆಯ ಜೊತೆ ಹೇಗೆ ಮುಂದುವರಿಬೇಕು, ಇದು ಅವರಿಗೆ ಶಿಕ್ಷಣದ ದೀಕ್ಷೆ ಎಲ್ಲಿಂದ ಸಿಗಬೇಕು ಅಂತ ಒಂದು ರಿಸರ್ಚ್ ಸೆಂಟರ್ ಹಿಂದೂಸ್ಥಾನದ ರೈತರಿಗಾಗಿ, ಹಿಂದೂಸ್ಥಾನದ ಕೃಷಿಕರಿಗಾಗಿ, ಹಳ್ಳಿಯ ಬಡ ರೈತರಿಗಾಗಿ ಈ ಕೆಲಸವನ್ನು ನಾವು ಇದರ ಜೊತೆಗೆ ಸೇರ್ಸಕ್ಕೆ ಇಷ್ಟಪಡ್ತೀವಿ. ಅಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಮಾರಕ ಈ ನೆಲದಲ್ಲಿ ನೆಲೆಗೊಳಿಸ್ತಾ ಇದ್ದೀವಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಮುಖೇನ ಸರ್ದಾರರ ಪ್ರಿಯ ವಿಷಯ ಕೃಷಿ ವಿಕಾಸ, ಜಲದ ಸಮರ್ಪಕ ವ್ಯವಸ್ಥೆ, ಆದಿವಾಸಿಗಳ ವಿಕಾಸ ಹಾಗೆ ಗುಡ್ ಗವರ್ನೆನ್ಸ್ಗಾಗಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳ ನಿರ್ಮಾಣವಾಗಲಿದೆ. ಈ ಕಾರ್ಯಕ್ಕೆ ನಾವು ಹಿಂದೂಸ್ಥಾನದ ಏಕತೆಯ ಜೊತೆ ಸೇರಿಸಲಿದ್ದೇವೆ. ಅದಕ್ಕೆ ಬೊಕ್ಕಸದಿಂದ ಹಣ ತೆಗೆದು ಖರ್ಚು ಮಾಡೋದಿಕ್ಕೆ ನಾವು ಖಂಡಿತ ಒಪ್ಪೋದಿಲ್ಲ. ನಾವು ಜನತೆಯನ್ನ ಜೋಡಿಸಿ ಮಾಡಬೇಕಾಗಿದೆ. ಯಾಕಂದ್ರೆ ಸರ್ದಾರ್ ಸಾಹೇಬರು ಏಕತೆಯ ಕೆಲಸ ಮಾಡಿದ್ರು. ಅದೇ ಸರ್ದಾರ್ ಸಾಹೇಬರ ಸ್ಮಾರಕ ಏಕತೆಯ ಸಂದೇಶವಾಗಲಿದೆ. ಇದಕ್ಕಾಗಿ ನಾವು ಹಿಂದೂಸ್ಥಾನದ ಪ್ರತಿ ಊರುಗಳನ್ನ ಸೇರಿಸಬೇಕು ಅಂತ ಇದ್ದೀವಿ. ಹಾಗೆ ನಾವು ಅವರಿಂದ ಏನೋ ಕೇಳ್ತಾ ಇದ್ದೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಒಬ್ಬ ರೈತರಾಗಿದ್ರು. ಸರ್ದಾರ್ ವಲ್ಲಭಾಯ್ ಉಕ್ಕಿನ ಮನುಷ್ಯ ಆಗಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಏಕತೆಯ ಕೆಲಸವನ್ನ ಮಾಡಿದ್ರು. ಅದಕ್ಕೋಸ್ಕರ ಹಿಂದೂಸ್ಥಾನದ ಪ್ರತಿ ಮೂಲೆಯನ್ನ ನಾವು ಜೋಡಿಸಬೇಕಾಗಿದೆ.
ರೈತರ ದೇಶದಲ್ಲಿ ರೈತರನ್ನ ಒಂದು ಮಾಡಬೇಕಾಗಿದೆ. ಅವರು ಉಕ್ಕಿನ ಮನುಷ್ಯರಾಗಿದ್ರು, ಅದಕ್ಕೆ ಉಕ್ಕನ್ನ ಕೇಳಬೇಕಾಗಿದೆ. ಅದಕ್ಕೋಸ್ಕರ ಅಣ್ಣ ತಂಗಿಯರೇ, ನಾವು ಪ್ರಾರ್ಥಿಸಿಕೊಂಡಿದ್ದೀವಿ ಹಿಂದೂಸ್ತಾನದ ಪ್ರತಿ ಊರುಗಳಲ್ಲಿ ನೀವು ನಮ್ಮ ಊರಿನ ಸಮಸ್ತ ಜನರ ಪರವಾಗಿ ರೈತರು ತಮ್ಮ ಗದ್ದೆಗಳಲ್ಲಿ ಯಾವ ಪರಿಕರಗಳನ್ನು ಉಪಯೋಗಿಸಿದಾರೋ ಅದು ಹಳೆಯ ಪರಿಕರಗಳು. ಅದು ಭಾರತ ಮಾತೆ ಮಡಿಲಲ್ಲಿ ಆಟ ಆಡಿರುವಂಥದ್ದು. ಅದೆಂದೂ ಕೂಡ ಹಿಂದೂಸ್ತಾನದ ಬಡವರ ಹೊಟ್ಟೆಯನ್ನು ತುಂಬಿಸೋದಕ್ಕಾಗಿ ಭಾರತ ಮಾತೆಯ ಜೊತೆ ಸೇರ್ಕೊಂಡು ತನ್ನನ್ನ ತಾನು ಸವಿಸಿಕೊಂಡಿರುವಂತಹದ್ದು. ಅದು ಉಕ್ಕಿನ ಚೂರಾಗಿದೆ. ಅದು ಬಡವರ ಹೊಟ್ಟೆಯನ್ನು ತುಂಬಿಸುವಂತಹದ್ದು. ಅನ್ನವನ್ನ ನೀಡ್ತು. ಮತ್ತೆ ಪ್ರತಿಯೊಂದು ಊರುಗಳಿಂದ 200 ಗ್ರಾಮು 500 ಗ್ರಾಮು ಹೆಚ್ಚು ಬೇಡ ನಮಗೆ. ಯಾರೋ ಹೇಳಿದ್ರು ನಂಗೆ, ಮೋದಿ ಅವರೇ ನಮ್ಮ ಊರಿನಲ್ಲಿ ಒಂದು ದೊಡ್ಡ ಪಿರಂಗಿ ಇದೆ, ಪೂರ್ತಿ ಮೂರ್ತಿಯನ್ನ ಮಾಡಬಹುದು ಅಂತ. ನನಗೆ ಯಾವ ಪಿರಂಗಿನೂ ಬೇಡ, ಮತ್ತೆ ಅದರ ಗುಂಡುಗಳು ಬೇಕಾಗಿಲ್ಲ. ನನಗೆ ನನ್ನ ರೈತರು ಹೊಲಗಳಲ್ಲಿ ಉಪಯೋಗಿಸಿದಂತ ನೇಗಿಲಿನ ಒಂದು ಪರಿಕರ, ಅದರ ಒಂದು ಚಿಕ್ಕ ತುಂಡು ನನಗೆ ಬೇಕಾಗಿದೆ. ಇದು ಡಿಜಿಟಲ್ ಪ್ರಪಂಚ ಮಿತ್ರರೇ. ಅದಕ್ಕೆ ನಾವು ಚಿಂತಿಸ್ತಾ ಇದ್ದೀವಿ. ಊರಿನ ಮುಖಂಡರು ಯಾರಿರ್ತಾರೋ ಅವರು ಫೋಟೋ ತಗೊಳ್ತೀವಿ. ಆಯಾ ಊರುಗಳ ಚಿಕ್ಕದೊಂದು ಇತಿಹಾಸವನ್ನು ಶೇಖರಿಸ್ತೀವಿ. ಯಾವಾಗ ಈ ಸ್ಮಾರಕ ಪೂರ್ತಿಯಾಗುತ್ತೋ ಅದರ ಒಳಗೆ ಒಂದು ವರ್ಚುವಲ್ ಪ್ರಪಂಚನೂ ಇರುತ್ತೆ, ಒಂದು ಡಿಜಿಟಲ್ ಪ್ರಪಂಚನೂ ಇರುತ್ತೆ. ಅದರಲ್ಲಿ ಹಿಂದೂಸ್ತಾನದ 7 ಲಕ್ಷ ಊರಿನ ಮುಖಂಡರ ಫೋಟೋ ಕೂಡ ಇರುತ್ತೆ. ಆ ಊರಿನ ಕಥೆನೂ ಇರುತ್ತೆ. ಯಾರಾದ್ರೂ ಮುಂದಿನ 50 ವರ್ಷದ ನಂತರ ಬಂದು ನೋಡಿದ್ರೆ ತಿಳಿಯುತ್ತೆ ನಮ್ಮ ಊರಿನ ದೇಣಿಗೆ ಏನಾದ್ರೂ ಇದೆಯಾ ಅಂತ. ಡಿಜಿಟಲ್ ಪ್ರಪಂಚದಲ್ಲಿ ಹೋಗಿ ನೋಡ್ತಾರೆ. ಹೌದಲ್ವಾ? 50 ವರ್ಷದ ಹಿಂದೆ ನಮ್ಮ ಊರಿನ ಮುಖಂಡನಾಗಿದ್ದವನ ಫೋಟೋನೂ ಇದೆ, ಮತ್ತೆ ನಮ್ಮ ಊರಿನ ಕಥೆನೂ ಇದೆ. ಇಂಥ ಪವಿತ್ರವಾದ ಕೆಲಸನ ನಾವೀ ನಂದಲ್ಲಿ ಮಾಡ್ತಾ ಇದ್ದೇವೆ. ಸರ್ದಾರ್ ಪಟೇಲ್ ದೇಶದ ಸ್ವಾತಂತ್ರ್ಯ ಮತ್ತು ನವನಿರ್ಮಾಣ ಎರಡಕ್ಕೂ ಪ್ರೇರಣೆಯಾದರು. ಅವರ ಈ ಸಂಘರ್ಷದ ಕಾರಣಕ್ಕೆ ನಾವಿಂದು ಭಾರತವನ್ನು ಹೆಮ್ಮೆಯಿಂದ ಒಂದು ಮಹಾನ್ ಅಖಂಡ ರಾಷ್ಟ್ರವೆಂದು ಕರೆಯಬಹುದಾಗಿದೆ. ಆಧುನಿಕ ಭಾರತದ ಶಿಲ್ಪಿ ಸರ್ದಾರ್ ಪಟೇಲ್ ಮುಂದಿನ ಪೀಳಿಗೆಗೆ ಒಂದು ಸ್ಫೂರ್ತಿಯಾಗಿರುತ್ತಾರೆ. ಮತ್ತೆ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯದ ಮೌಲ್ಯವನ್ನು ಮನತಟ್ಟು ಮಾಡುತ್ತಾರೆ. ಈ ಸರ್ದಾರ್ ಸ್ಮಾರಕ ವಿಶ್ವದ ಎಲ್ಲೆಡೆಯಿಂದ ಬರುವ ಪ್ರವಾಸಿಗರಿಗೆ ಆಕರ್ಷಣೆಯ ಕೇಂದ್ರವಾಗಲಿದೆ. ಇವತ್ತು ಹಿಂದೂಸ್ತಾನಕ್ಕೆ ತಾಜ್ ಮಹಲ್ ನೋಡಕ್ಕೆ ಯಾತ್ರಿಕರು ಬರ್ತಾ ಇದ್ದಾರೆ. ಅಮೆರಿಕದಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡೋದಕ್ಕೆ ಪ್ರಪಂಚದ ಎಲ್ಲಾ ಕಡೆಯಿಂದ ಜನಗಳು ಬರ್ತಾರೆ. ಫ್ರಾನ್ಸಿನ ಟವರ್ ನೋಡಕ್ಕೆ ಪ್ರಪಂಚದ ಎಲ್ಲಾ ಕಡೆಯಿಂದ ಪ್ರವಾಸಿಗರು ಬರ್ತಾರೆ. ಅಣ್ಣ ತಂಗಿಯರೇ, ನಾನು ಬಯಸ್ತೀನಿ ಇದು ಪೂರ್ತಿ ವಿಶ್ವದ ಪ್ರವಾಸಿ ಧಾಮವಾಗಲಿ. ಹಾಗೆ ಇಲ್ಲಿಗೆ ಬರೋರಿಗೆ ತಿಳಿಯಲಿ ಭಾರತದಲ್ಲಿ ಇಂಥ ಒಬ್ಬ ಮಹಾಪುರುಷ ಬದುಕಿದ್ರು ಅಂತ. ನಮ್ಮ ಶ್ರೇಷ್ಠತೆಯನ್ನ ನೋಡ್ಲಿ, ದೇಶದ ಶ್ರೇಷ್ಠತೆಯನ್ನ ಮನಗಾಣಲಿ. ಇದನ್ನ ನಾನು ಬಯಸ್ತೀನಿ. ಸರದಾರರು ದೇಶವನ್ನು ಎಷ್ಟು ಗೌರವಿಸಿದರೋ ಅಷ್ಟೇ ಗೌರವವನ್ನು ದೇಶ ಸರದಾರರಿಗೆ ನೀಡಲಿದೆ. ಅವರ ಭವ್ಯ ಮೂರ್ತಿಯನ್ನು ನಿರ್ಮಾಣ ಮಾಡಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಅಪೂರ್ವ ಶ್ರದ್ಧಾಂಜಲಿ. ಇವತ್ತಿನ ದಿನ ನಾವು ಏಕತೆಯ ಮಂತ್ರವನ್ನ ಹಿಡಿದು ಹೊರಟಿದ್ದೇವೆ. ದೇಶವನ್ನು ಒಗ್ಗೂಡಿಸುವಂತ ಕನಸನ್ನ ಹೊತ್ತು ನಾವು ಹೊರಟಿದ್ದೇವೆ. ಸರ್ದಾರ್ ಪಟೇಲರ ಭವ್ಯ ಸ್ಮಾರಕವನ್ನ ನಿರ್ಮಾಣ ಮಾಡಕ್ಕೆ ಹೊರಟಿದ್ದೇವೆ. ವಿಶ್ವದ ಎಲ್ಲದಕ್ಕಿಂತ ಎತ್ತರ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗಿಂತಲೂ 2ರಷ್ಟು ಎತ್ತರ, ವಿಶ್ವದ ಅತ್ಯಂತ ಎತ್ತರದ ಮೂರ್ತಿ. ಅಣ್ಣ ತಂಗಿಯರೇ, ಅದರ ನಿರ್ಮಾಣವನ್ನ ಮಾಡಬೇಕು ಅಂತ ಹೊರಟಿದ್ದೇವೆ. ಇದು ಏಕತೆಯ ಸ್ಮಾರಕ, ಇದು ಏಕತೆಯ ಸಂದೇಶವಾಗಿದೆ. ಭಾಷೆ ಅನೇಕ, ಭಾವ ಒಂದೇ. ರಾಜ್ಯ ಅನೇಕ, ರಾಷ್ಟ್ರ ಒಂದೇ. ಪಂಥ ಅನೇಕ, ಗುರಿ ಒಂದೇ. ಮಾತು ಅನೇಕ, ಸ್ವರ ಒಂದೇ. ಬಣ್ಣ ಅನೇಕ, ತಿರಂಗ ಒಂದೇ. ಸಮಾಜ ಅನೇಕ, ಭಾರತ ಒಂದೇ. ರಿವಾಜ ಅನೇಕ, ಸಂಸ್ಕಾರ ಒಂದೇ. ಯೋಜನೆ ಅನೇಕ, ಉದ್ದೇಶ ಒಂದೇ. ಕಾರ್ಯ ಅನೇಕ, ಸಂಕಲ್ಪ ಒಂದೇ. ದಾರಿ ಅನೇಕ, ಗುರಿ ಒಂದೇ. ವೇಷ ಅನೇಕ, ಪ್ರತಿಭೆ ಒಂದೇ. ಮುಖಗಳು ಅನೇಕ, ಮುಗುಳ್ನಗೆ ಒಂದೇ. ಇಂಥ ಏಕತೆಯ ಸಂದೇಶವನ್ನು ಹೊತ್ತು ನಾವು ಹೊರಟಿದ್ದೇವೆ. ಅಣ್ಣ ತಂಗಿಯರೇ, ಇದೇ ಭಾರತದ ವಿಶೇಷ ಏನಂದ್ರೆ ವಿವಿಧತೆಯಲ್ಲಿ ಏಕತೆ.
ಇದೇ ಭಾರತದ ವಿಶೇಷತೆ. ನಮ್ಮಲ್ಲಿ ಅನೇಕ ಪಂಥ ಇದೆ, ಅನೇಕ ಸಂಪ್ರದಾಯ ಇದೆ, ಅನೇಕ ಉಪಾಸನೆ ಇದೆ, ಅನೇಕ ಭಾಷೆ ಇದೆ, ಅನೇಕ ಜಾತಿ ಇರಬಹುದು. ನಾವೆಲ್ಲ ಒಂದೇ. ನಮ್ಮ ಏಕತೆಯ ದೃಢತೆಯೇ ನಮ್ಮ ಉಜ್ವಲ ಭವಿಷ್ಯದ ದೃಢತೆಯಾಗಿದೆ.